ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು 2ನೇ ತರಗತಿ ಅಂತ ಕಲಿ ಕನ್ನಡ ಭಾಗ 1ರ ಅಕ್ಷರ ಕಲಿಕಾ ಪಾಠ ಪರಿಕರಗಳು ಬಗ್ಗೆ ಈ ದಿನ ನಾವು ನೋಡೋಣ. ಆಯಿತಾ? ಮೊದಲನೇದಾಗಿ ನಾವು ಪಾಯ ಊಡಾಟ ಚ ಆಗಿತ್ತು, ಮತ್ತು ರಾಗ ಸಾದ ಆಯಿತು, ಪಾಯ ವಾಟ ಚ ಆಯಿತು. ಇವತ್ತಿನ ನಾವು ಈ ಒಂದು 4ನೇ ತರಗತಿಯಲ್ಲಿ ಲಾ ಡಾ ಇ ಉ ಕ. ಲಾ ಡಾ ಇ ಉ ಕ ಅಂತಂದ್ರೇನು? ಇವು ವ್ಯಂಜನಗಳಲ್ಲಿ ಬರುವಂಥ ಅಕ್ಷರಗಳನ್ನು ಬಳಸಿ ನಾವು ಯಾವ ರೀತಿ ಒಂದು ಅಕ್ಷರಗಳ ಒಂದು ಪದವನ್ನು ರಚನೆ ಮಾಡುವುದರ ಬಗ್ಗೆ ನಾವು ಈ ದಿನ ನೋಡೋಣ. ಲಾ ಇಂದ ಸಲಾಗ, ಡಾ ಇಂದ ಕಡಗ, ಮತ್ತು ಈ ಇಂದ ಇನ, ಉ ಇಂದ ಊಟ, ಕ ಇಂದ ಕರಗ. ಲಾ ಡಾ ಇ ಉ ಕವನ್ನು ಬಳಸಿ ಯಾವ ರೀತಿ ನಾವು ಪದಗಳನ್ನು ಓದಿ ಬರಿಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಜ ಇಂದ ಜಲ ಬರುತ್ತೆ, ಈ ಇಂದ ಇನ ಬರುತ್ತೆ, ಉ ಇಂದ ಊಟ ಬರುತ್ತೆ, ಕ ಇಂದ ಕದ ಬರುತ್ತೆ, ಕ ಇಂದ ಕಡ ಬರುತ್ತೆ, ಲಾ ಇಂದ ಲವ ಬರುತ್ತೆ, ಈ ಇಂದ ಈಚ ಬರುತ್ತೆ, ಉ ಇಂದ ಊನ ಬರುತ್ತೆ, ಲಾ ಇಂದ ಲಯ ಬರುತ್ತೆ, ಕ ಇಂದ ಕರ ಬರುತ್ತೆ, ಬಾ ಇಂದ ಬಲ ಬರುತ್ತೆ, ಕ ಇಂದ ಕದನ ಬರುತ್ತೆ, ಉ ಇಂದ ಉದಕ ಬರುತ್ತೆ, ಕ ಇಂದ ಕಡಜ ಬರುತ್ತೆ, ಕ ಇಂದ ಕಡಗ ಬರುತ್ತೆ. ಅಗಲ, ಕರಗ, ಲಕಲಕ, ಕಲಕಲ, ಕಟಕಟ. ಇವಾಗ ಇವುಗಳನ್ನು ಬಳಸಿ ನಾವು ಯಾವ ರೀತಿ ಒಂದು ಜಲ, ಈನ, ಊಟ, ಕದ, ಕಡ, ಕಡೆ, ಲವ, ಕಚ, ಊನ, ಲಯ, ಕರ, ಬಲ, ಕದನ, ಉದಕ, ದಡಜ, ಕದಗ, ಅಗಲ, ಕರಗ, ಲಕಲಕ, ಕಲಕಲ, ಕಟಕಟ. ಈ ರೀತಿ ನಾವು ಅಕ್ಷರಗಳನ್ನು ಬರೆದಿದ್ದೀವಿ. ಸುಕ್ಕಿ ಸೇರಿಸಿ ಪದ ಬರೆಯಲು ತಿಳಿಸಿ. ಇಲ್ಲಿ ಏನು ಮಾಡ್ತಿದ್ದಾರೆ, ಒಂದು ಕೊಟ್ಟಿದ್ದಾರೆ, ಅದನ್ನು ಟ್ರೇಸ್ ಮಾಡಿ ಅದೇ ರೀತಿ ನಾವು ಯಥಾಸ್ಥಿತಿ ಬರೀಬೇಕು. ಇವಾಗ ಏನು ಕೊಟ್ಟಿದ್ದಾರೆ, ಮೇಲೆ ಏನು ಕೊಟ್ಟಿದ್ದಾರೋ ಅದೇ ರೀತಿ ಕೆಳಗಡೆ ನಮಗೆ ಬಾಕ್ಸಲ್ಲಿ ತುಂಬಬೇಕು. ಜಲ, ಕರಗ, ಕಲಾರವ, ಊನ, ಕಡ, ಆ ಥರ ಈ ರೀತಿ ಈ ಚಿತ್ರ ತೋರಿಸಿ ಪದ ಬರೀಬೇಕು. ಇದು ಯಾವುದಂತ ಇಲ್ಲಿ ಏನು ಮಾಡಿದ್ದಾರೆ, ಮರದ ಚಿತ್ರ ಕೊಟ್ಟಿದ್ದಾರೆ. ಅದಕ್ಕೆ ಏನು ಮಾಡಬೇಕು ನಾವು, ಮರ. ಈನ ಮೀನ್ಸ್ ಸೂರ್ಯ, ಕದ ಮತ್ತು ಕಡಗ. ಬಿಟ್ಟಿರುವಂಥ ಸ್ಥಳಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವಾಗ ಏನು ಮಾಡಬೇಕು, ನಮಗೆ ಸ ಡ್ಯಾಶ್ ಗ ಅಂತ ಕೊಟ್ಟಿದ್ದಾರೆ. ಈ ಒಂದು ಕೊಟ್ಟಿರುವಂಥ ಬ್ರಾಕೆಟಲ್ಲಿ ಏನು ಮಾಡಬೇಕು, ನಾವು ಅವಾಗ ಆ ಸರಿಯಾದ ಅಕ್ಷರವನ್ನು ಆಯ್ಕೆ ಮಾಡಿ ಆ ಜಾಗಕ್ಕೆ ನಾವು ಬರೀಬೇಕು. ಸಲಗ. ಇಲ್ಲಿ ಡ್ಯಾಶ್ ಟ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನಾವೇನು ಮಾಡಬೇಕು, ಊಟ. ಡ್ಯಾಶ್ ದನ, ಕದನ. ಡ್ಯಾಶ್ ಡ್ಯಾಶ್ ಕೊಟ್ಟಿದ್ದಾರೆ, ಅಲ್ಲಿ ಏನು ಮಾಡ್ಬೇಕು ನಾವು, ತಬಲ. ಏನಾಗುತ್ತೆ, ತಬಲ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೂಚಿತ ಅಕ್ಷರಗಳಿರುವಂಥ ಪದಗಳನ್ನು ಆರಿಸಿ ಆಯಾ ಚೌಕಟ್ಟುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅವಾಗ ಏನು ಮಾಡಬೇಕು, ಇಲ್ಲಿ ಕೊಟ್ಟಿದ್ದಾರೆ ಅಕ್ಷರಗಳನ್ನು. ಲವ, ಡ, ಲಾ ಡ ವ, ಲಾ ಡ ಇ ಉ ಕ ಅಂತ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ಬಳಸಿ ನಾವೇನು ಮಾಡಬೇಕು, ಒಂದು ಸೆಂಟೆನ್ಸ್ ಮಾಡಬೇಕು. ಲವ, ಕಡಗ, ಈನ, ಊಟ, ಕದ. ಇಲ್ಲಿ ಕೊಟ್ಟಿರುವಂಥ ಅಕ್ಷರಗಳನ್ನು ಬಳಸಿ ನಾವು ಯಾವ ರೀತಿ ಒಂದು ಪದವನ್ನು ರಚನೆ ಮಾಡುವುದರ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿತಿದ್ದೇವೆ. ಥ್ಯಾಂಕ್ ಯು.